ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮಠಮಾನ್ಯಗಳ ಅನೇಕ ವರ್ಷಗಳಿಂದ ಅನುಭವದಲ್ಲಿದ್ದರೂ ಕೂಡ ಅವರ ಆರ್ಟಿಸಿಯನ್ನ ಬದಲಾವಣೆಯನ್ನ ವರ್ಡ್ಫೋಲ್ಡ್ಗೆ ಮಾಡುವುದನ್ನ ಖಂಡಿಸಿ ಈ ಸರ್ಕಾರದ ವಿರುದ್ಧವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ವಿಫಲ ಆಗಿರ್ತಕ್ಕಂಥ ಈ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿ ಮತ್ತು ರೈತರ ಹಿತಾಸಕ್ತಿಯನ್ನು ಮರೆತು ಯಾವುದೇ ಆ ವಿಚಾರಗಳಿಗೆ ಗಮನ ಕೊಡದಲೆ ಯಾವುದೋ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡುವಂತ ರೀತಿಯಲ್ಲಿ ಆಡಳಿತವನ್ನ ಮಾಡ್ತಿರೋದು ತಮಗೆಲ್ಲ ಗೊತ್ತಿದೆ. ಇವತ್ತು ಅನೇಕ ಸಮಸ್ಯೆಗಳು, ಉದಾಹರಣೆಗೆ ಈ ಸೊತ್ತು ಅಂತಕ್ಕಂಥದ್ದನ್ನ ಜಾರಿಗೆ ತಂದ್ರು, ಎಲ್ಲೂ ಕೂಡ ಆ ಈ ಸತ್ತು ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ. ಸಾವಿರಾರು ಕೇಸ್ಗಳು ಪೆಂಡಿಂಗ್ ಇದಾವೆ. ಯಾವುದೋ ಮದುವೆ ಮಾಡಬೇಕು, ಸಾಲ ತಗೋಬೇಕು ಅಂದ್ರೆ ಅವನ ಕೈಲಿ ಆಗ್ತಿಲ್ಲ. ಅತ್ಯಂತ ಕೆಟ್ಟದಾಗಿ ಆಡಳಿತವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇನ್ನು ಗ್ರಾಹಕರ ಪಡಿತರ ಚೀಟಿ, ನಾವು ಅನರ್ಹರಿಗೆ ಕಾರ್ಡ್ ಕೇಂದ್ರ ಸರ್ಕಾರದ ಪಾಲಿಸಿ ಮಾಡಿದೆ ಅಂತ ಹೇಳಿ ಅನರ್ಹರಿಗೆ ತೆಗೆದಾಕ್ತೀವಿ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕಾರ್ಡ್ಗಳಿರೋರಿಗೆ ಬಿಟ್ಟಿದ್ದಾರೆ. ನಿಜವಾದ ಬಡವರುಗಳ ಕಾರ್ಡ್ಗಳನ್ನ ಈಗಾಗಲೇ ಕಿತ್ಕೊಂಡು ಅವ್ರಿಗೆ ಅಕ್ಕಿ ರೇಷನ್ ಕೊಡೋದನ್ನ ನಿಲ್ಲಿಸಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ ವಿಫಲವಾಗಿ ಆಡಳಿತ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ ಹೋರಾಟವನ್ನು ಮಾಡ್ಕೊಂಡು ಬರ್ತಿದೆ. ಈ ನಿಟ್ಟಿನಲ್ಲಿ ಈ ವಕ್ಫ್ ಬೋರ್ಡ್ ಏನು ನಮ್ಮದ ಆಸ್ತಿಗಳನ್ನ, ಹಿಂದೂ ಸೇರತಕ್ಕಂಥ ಆಸ್ತಿಗಳನ್ನ ಅವರ ಹೆಸರಿಗೆ ಮಾಡ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾವೆ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಸುಮಾರು 300 ಕೇಸ್ಗಳು ಆ ರೀತಿ ಕೇಸ್ ಇದೆ. ವಕ್ಫ್ ಬೋರ್ಡ್ ಅಂತ ಹೆಸರಿಗೆ ಪಾಣೆಯನ್ನು ಮಾಡಿರುವಂತದ್ದು. ಊಟಗೆರೆಯಲ್ಲಿ ಒಂದು ಮಶಾಣವನ್ನು ವಕ್ಫ್ ಬೋರ್ಡ್ ಹೆಸರಿಗೆ ಈಗಾಗಲೇ ಮಾಡಿದೆ. ಸೊ ಇದನ್ನ ಇನ್ನು ಮುಂದೆ ನಮ್ಮ ಕಾರ್ಯಕರ್ತ ಬಂಧುಗಳು ಗ್ರಾಮಗಳಿಗೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಈ ತರದ ಯಾವ್ದಾವ್ದು ಅವ್ಯವಸ್ಥೆ ಆಗ್ತಾ ಇದೆ ಅದನ್ನ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಕೆಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೈನಾರಿಟಿ ತುಷ್ಟೀಕರಣಕ್ಕೋಸ್ಕರ ಇವತ್ತು ರೈತರ ಜಾಗ, ದೇವಸ್ಥಾನಗಳ ಜಾಗ, ಮಠಗಳ ಜಾಗವನ್ನು ಕೂಡ ಇವತ್ತು ವಕ್ಫ್ಗೆ ವರ್ಗಾವಣೆ ಮಾಡಕ್ ಹೊರಟಿದ್ದಾರೆ. ಇದನ್ನ ವಿರೋಧಿಸಿ ರಾಜ್ಯಾದ್ಯಂತ ಹಲವಾರು ದಿವಸಗಳಿಂದ ಇವತ್ತು ಬಿಜೆಪಿ ಹೋರಾಟ ಮಾಡ್ಕೊಂಡ್ ಬಂದಿದೆ. ಇದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ಸರ್ಕಾರ ಕೂಡ ವಕ್ಫ್ ಬಿಲ್ ಅನ್ನ ತಂದು ಈ ವಕ್ಫಿಂದ ಏನು ಈ ಆಸ್ತಿಗಳಿದ್ದು, ನಮ್ಮ ದೇವಸ್ಥಾನಗಳ ಜಮೀನು ಇರ್ಬೋದು, ಮಠಮಾನ್ಯಗಳ ಆಸ್ತಿ ಇರ್ಬೋದು, ಇವೆಲ್ಲವನ್ನೂ ಕೂಡ ಸಪರೇಟ್ ಮಾಡೋದಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವರಿಗೆ ಡೆವಲಪ್ಮೆಂಟ್ ಶೂನ್ಯ. ಇವತ್ತು ನಾವ್ ಹೇಳೋದಿಲ್ಲ, ಜನ ಹೇಳ್ತಿದ್ದಾರೆ, ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ ಇವತ್ತು ಡೆವಲಪ್ಮೆಂಟ್ ಶೂನ್ಯ. ಜನರನ್ನ ಫೇಸ್ ಮಾಡಕ್ ಆಗ್ತಿಲ್ಲ ಶಾಸಕರುಗಳು. ಇವರು ಓಟ್ಗೋಸ್ಕರ ಯಾವುದೋ ಒಂದು ತುಷ್ಟೀಕರಣ ಮಾಡೋಕ್ಕೋಸ್ಕರ ಇವತ್ತು ರಾಜ್ಯವನ್ನು ಹಾಳು ಮಾಡಿದ್ದಾರೆ, ಇವತ್ತು ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ, ಮತ್ತು ದೇಶದ ಒಂದು ಸೆಕ್ಯೂರಿಟಿ ಏನಿದೆ ಅದನ್ನು ಕೂಡ ಹಡ ಇಡ್ತಾ ಇದ್ದಾರೆ. ಇವತ್ತು ಸಿಎಂ ಇಬ್ರಾಹಿಂ ಮಾತನಾಡ್ತಾ ಹೇಳ್ತಾರೆ, ಮಂತ್ರಾಲಯದ ಜಾಗ ಕೂಡ ನವಾಬ ಕೊಟ್ಟಿದ್ದು, ಆ ಜಾಗನೂ ಕೂಡ ಬೇಕು ಅಂದ್ರೆ ವಕ್ಫ್ ಪ್ರಾಪರ್ಟಿ ಅಂತ. ಸಿಎಂ ಇಬ್ರಾಹಿಂ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ, ಇದು ಭರತ ಹುಟ್ಟಿದ ನಾಡು, ಭರತ ಆಳಿದ ನಾಡು. 13ನೇ ಶತಮಾನದಲ್ಲಿ ಪ್ರಭು ಶ್ರೀರಾಮಚಂದ್ರ ಆಳ್ವಿಕೆ ಮಾಡಿದಂತ ನಾಡು, ದ್ವಾಪರ ಯುಗದ ಕೃಷ್ಣನ ನಾಡು. ಈ ನಾಡಲ್ಲಿ ನೀವುಗಳು ಯಾರೋ ದಾಳಿಕೋರರು, ಯಾವುದೋ ಮರುಭೂಮಿಯಲ್ಲಿ ಹುಟ್ಟಂತವ್ರು, ನಿಮಗೆ ತಿನ್ನಲಿಕ್ಕಲ್ಲಿ ಅನ್ನ ಇರಲಿಲ್ಲ. ಇದೊಂದು ಅತ್ಯಂತ ಫಲವತ್ತಾದ ಭೂಮಿ. ತಿನ್ನಲಿಕ್ಕೆ ಅನ್ನ ಹುಡ್ಕೊಂಡು ಬಂದಂತವ್ರು ನೀವು, ತಿನ್ನಲಿಕ್ಕೆ ಅನ್ನ ಹುಡ್ಕೊಂಡು ಬಂದಂತವ್ರು ನಮ್ಮ ಲಾಭದಲ್ಲಿರುವ ಸಮಸ್ಯೆಯನ್ನ ಉಪಯೋಗ ಪಡ್ಕೊಂಡು ನೀವು ಆಳ್ವಿಕೆ ಮಾಡಿದ್ರಿ. ಇವತ್ತು ಆ ಸಮಸ್ಯೆ ಮತ್ತೆ ಉದ್ಭವ ಆಗ್ಲಿಕ್ಕೆ ಬಿಡೋದಿಲ್ಲ. ಜಮೀರ್ ರೀತಿಯ 16 ಸಚಿವರು ಬರಲಿ, ಸಿದ್ದರಾಮಯ್ಯ ರೀತಿಯ ಅಘೋಷಿತ ಮುಸ್ಲಿಂ ನಾಯಕರು ಇನ್ನೂ 10 ಜನ ಎದ್ದು ಬರಲಿ. ನಮ್ಮ ನಾಡಿನ ಸಾಮಾನ್ಯ ರೈತರ 1 ಇಂಚು ಭೂಮಿಯನ್ನ, ಈ ನಾಡಿನ ಮಠಮಾನ್ಯಗಳ 1 ಇಂಚು ಭೂಮಿಯನ್ನ ಒಕ್ಕಿಗೆ ಸೇರಿಸ್ಲಿಕ್ಕೆ ಬಿಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಅಧ್ಯಕ್ಷರಿಂದ ಹಿಡಿದು ಪದಾಧಿಕಾರಿಗಳು, ಶಾಸಕರು, ಸಂಸದರಿಂದ ಹಿಡಿದು ಇವತ್ತು ನಮ್ಮ ರೈತಾಪಿ ಜನರಿಗೆ ಒಂದು ನ್ಯಾಯವನ್ನು ಬರೆಸ್ಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿ ಮಠಮಾನ್ಯತೆಗಳು ಕೂಡ ಇವತ್ತು ಆಸ್ತಿ ಅಂತಕ್ಕಂಥದನ್ನ ಘೋಷಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭವನ್ನ ನೆನಪಿಸಿಕೊಂಡಾಗ ಏನು ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹಿಂದೂಗಳನ್ನು ನೆಲೆಸಬಾರದು ಅಂತಕ್ಕಂಥ ಉದ್ದೇಶವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅದನ್ನು ಟಿಪ್ಪಣಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಒಳಗಡೆ ಏನು ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬಾಳಬಾರದು ಅಂತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥದನ್ನ ನಾವು ಖಂಡಿಸ್ತಾ ಇರ್ತಕ್ಕಂಥ ಈ ವಿಚಾರವನ್ನ ದಯಮಾಡಿ ಈ ಒಪ್ಪಂದಗಳನ್ನು ರದ್ದು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಇವತ್ತು ಉದ್ದೇಶ ಹೊಂದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.